ನೀವು ಪ್ರಾಣಿಗಳನ್ನು ಪ್ರೀತಿಸುತ್ತೀರಾ? ಅವುಗಳ ಆರೈಕೆ ಮಾಡಲು ಇಚ್ಛಿಸುತ್ತೀರಾ? ಅಂದರೆ ಪಶುವೈದ್ಯರಾಗುವುದು ನಿಮ್ಮ ಕನಸು ಇದೆ ಅಂತಾಯಿತು. ಈ ವಿಡಿಯೋದಲ್ಲಿ ಪಶುವೈದ್ಯರಾಗುವುದಕ್ಕೆ ಬೇಕಾದ ಎಲ್ಲ ಹಂತಗಳನ್ನು ವಿವರಿಸುತ್ತೇನೆ. ಕೊನೆ ತನಕ ನೋಡಿ. ಲಾಭದಾಯಕವಾದ ಮಾಹಿತಿಯನ್ನು ನಿಮಗೆ ಕಾದಿದೆ. ಪಶುವೈದ್ಯರು ಅಥವಾ ವೆಟರ್ನರಿ ಡಾಕ್ಟರ್ಗಳು ಪ್ರಾಣಿಗಳ ಆರೋಗ್ಯದ ನೋಡಿಕೊಳ್ಳುವುದು, ಕಾಪಾಡಿಕೊಳ್ಳುವುದು ಹಾಗೂ ಚಿಕಿತ್ಸೆಗೆ ಹೊಣೆ ಹೊತ್ತಿರುತ್ತಾರೆ. ಶಸ್ತ್ರಚಿಕಿತ್ಸೆ, ಲಸಿಕೆ ನೀಡುವುದು ಮತ್ತು ಪ್ರಾಣಿಗಳ ಆರೋಗ್ಯದ ಬಗ್ಗೆ ಸಲಹೆ ನೀಡುವುದು ಇವರ ಕೆಲಸವಾಗಿದೆ. ಪಶುವೈದ್ಯರಾಗಲು 10ನೇ ತರಗತಿ ನಂತರ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್, PCMB ಇದ್ದ ಸೈನ್ಸ್ ಸ್ಟ್ರೀಮನ್ನು ನೀವು ಆಯ್ಕೆ ಮಾಡಿರಬೇಕಾಗಿರುತ್ತೆ. ಈ ವಿಷಯಗಳಲ್ಲಿ ಉತ್ತಮವಾದ ಅಂಕಗಳನ್ನು ಹೊಂದಿರಬೇಕು. ನಿಮ್ಮ ಮುಂದಿನ ಹಂತಕ್ಕೆ ಇದು ಮುಖ್ಯವಾಗಿರುತ್ತೆ. 12ನೇ ತರಗತಿಯ ಮುಗಿದ ನಂತರ ನೀಟ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರನ್ಸ್ ಟೆಸ್ಟ್ ಇರುತ್ತೆ. ನೀಟ್ ಮೂಲಕವೇ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ BVSC ಕೋರ್ಸ್ಗೆ ಪ್ರವೇಶ ಸಿಗುತ್ತದೆ. ನೀಟ್ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುವುದರಿಂದ 12ನೇ ತರಗತಿಯಲ್ಲೇ ನೀವು ಸಿದ್ಧಗೊಳಿಸಬೇಕಾಗಿರುತ್ತದೆ ಪರೀಕ್ಷೆಗೋಸ್ಕರ. BVC ಕೋರ್ಸ್ 5.5 ವರ್ಷಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಇದರಲ್ಲಿ 1 ವರ್ಷ ಇಂಟರ್ನ್ಶಿಪ್ ಕೂಡ ಒಳಗೊಂಡಿದೆ. ಈ ಕೋರ್ಸ್ನಲ್ಲಿ ಪ್ರಾಣಿಗಳ ಅನಾಟಮಿ ಮತ್ತು ಶಸ್ತ್ರಚಿಕಿತ್ಸೆ ಬಗ್ಗೆ, ಪಥಾಲಜಿ ಬಗ್ಗೆ ಸೇರಿದಂತೆ ಹಲವು ವಿಷಯಗಳನ್ನು ಕಲಿಸುತ್ತಾರೆ. BVC ಮುಗಿದ ನಂತರ ನೀವು ಖಾಸಗಿ ಕ್ಲಿನಿಕ್ನಲ್ಲಿ ಕೆಲಸ ಮಾಡಬಹುದು ಅಥವಾ ಸರ್ಕಾರಿ ಪಶು ಆಸ್ಪತ್ರೆಯಲ್ಲಿ ಕೆಲಸ ಮಾಡಬಹುದು, ಝೂನಲ್ಲಿ ಕೆಲಸ ಮಾಡಬಹುದು ಅಥವಾ ಸ್ವಂತ ವೆಟರ್ನರಿ ಪ್ರಾಕ್ಟೀಸನ್ನು ಆರಂಭಿಸಬಹುದು. ಕೆಲವರು ಸಂಶೋಧನೆ ಕೂಡ ಮಾಡುತ್ತಾರೆ ಪ್ರಾಣಿಗಳ ಮೇಲೆ ಮತ್ತು ಪ್ರಾಣಿ ಕಲ್ಯಾಣ ಸಂಘಟನೆಗಳಲ್ಲಿ ಕೂಡ ಕೆಲಸ ಮಾಡುತ್ತಾರೆ. ಪಶುವೈದ್ಯರಾಗಲು ಕೆಲವು ಮುಖ್ಯ ಸಲಹೆಗಳಿವೆ, ಅಂದರೆ ಟಿಪ್ಸ್ಗಳಿವೆ. ನೋಡೋಣ ಬನ್ನಿ. ಮೊದಲನೇದಾಗಿ, ಶಾಲೆಯಿಂದಲೇ ನೀವು ಬಯಾಲಜಿ ಮೇಲೆ ಪ್ರಾಮುಖ್ಯತೆ ಅಥವಾ ಫೋಕಸ್ ಬಯಾಲಜಿ ಮೇಲೆ ಕೊಡಬೇಕಾಗಿರುವುದು ನೀವು. ಸೆಕೆಂಡ್ ಟಿಪ್ ಬಂದ್ಬಿಟ್ಟು, ಪ್ರಾಣಿಗಳ ಆಶ್ರಯ ಕೇಂದ್ರಗಳಲ್ಲಿ ಅಥವಾ ಕ್ಲಿನಿಕ್ಗಳಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ಅನುಭವವನ್ನು ಪಡೆದುಕೊಳ್ಳಿ. ಥರ್ಡ್ ಟಿಪ್, ಪ್ರಾಣಿಗಳೊಂದಿಗೆ ಸದಾ ಕಾಳಜಿ ಇಟ್ಟು ನೂತನ ವಿಷಯಗಳನ್ನು ಕಲಿಯಲು ಮನಸ್ಸು ಮಾಡಿರಿ. ಇದು ನಮ್ಮ ಕಡೆಯಿಂದ ಟಿಪ್ಸ್ಗಳಿವೆ 3. ನಿಮಗೆ ಇಷ್ಟವಾದರೆ ಫಾಲೋ ಮಾಡಿ. ಹೇಗನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸಿ. ಪ್ರಾಣಿಗಳನ್ನು ಪ್ರೀತಿಸುವವರಿಗೆ ಪಶುವೈದ್ಯ ವೃತ್ತಿ ಒಂದು ಅತ್ಯುತ್ತಮವಾದ ಆಯ್ಕೆಯಾಗಿದೆ. ಮನಸ್ಸಿನಿಂದ ಓದಿ ನಿಮ್ಮ ಕನಸನ್ನು ನನಸಾಗಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಸಪೋರ್ಟ್ ಎಜುಕೇಟ್ ಕನ್ನಡ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.